ಟೇಕ ಮಾಡ್ತೀವಿ ಇವತ್ತು. ಅದಕ್ಕೆ ನಮ್ಮ ಇವರು ಕಾರಣನ ಯಾರಪ್ಪ ಅಂದ್ರೆ ಪಟೇಲ್ರು, ಸರ್ದಾರ್ ಪಟೇಲ್ರು 2-3 ಸಲ ಅಟೆಂಪ್ಟ್ ಆದರೂ ಸಹಿತ ಅವ್ರಿಗೆ ಸರಿಯಾದ ಪ್ರೊಟೆಕ್ಷನ್ ಕೊಡಲಿಲ್ಲ. ಅವ್ರು ಹೇಳ್ತಾರೆ ರೀ ಬೇಡ ಅಂತೇಳಿ, ಅವ್ರಿಗೆ ಹೆಂಗೆ ನೀವು ಹೇಳಬೇಕಾಗ್ಯದ ನಾವು ಇಂಥ ನೇಮಶಿಪ್ ಮಾಡಿವಿ ಅಂತೇಳಿ. ಅದು ನಿಮ್ಮ ಸೀಕ್ರೆಟ್ ಸರ್ವಿಸ್, ಸೀಕ್ರೆಟಾಗಿ ನೀವು ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ಅಂಥ ತಪ್ಪಿಗೆ ಮತ್ತೆ ಮಾಡಬಾರ್ದು, ನಾವು ಆಗಬಾರ್ದು. ಅದಕ್ಕೆ ಕೇಜ್ರಿವಾಲ್ ಸಲುವಾಗಿ ಒಂದು ಪ್ರೊಟೆಕ್ಟೆಡ್ ಮನೆ ಕಟ್ಕೊಂಡ. ಕೇಜ್ರಿವಾಲ್ ಸಲುವಾಗಿ ಅಲ್ಲದು, ದೆಹಲಿಯ ಮುಖ್ಯಮಂತ್ರಿಯ ಪ್ರೊಟೆಕ್ಷನ್ ಸಲುವಾಗಿ ಮನೆ ಕಟ್ಕೊಂಡ. ಅದು ಇವತ್ತು ನಾಳೆ ಅವ್ರು ಬಿದ್ದು ಹೋದ್ರು, ಅವ್ರು ಸರ್ಕಾರ ಬಿದ್ದು ಹೋದ್ರೆ ಮುಂದೆ ಯಾರು ಬರ್ತಾರೆ ಅವ್ರಿಗೆ ಇರ್ತದೆ ಮನೆ. ಅದು ಇದನ್ನು ನಾವು ತಿಳ್ಕೊಬೇಕಾಗಿದೆ ಇವತ್ತು. ಮತ್ತು ಅವರು ಕೇಜ್ರಿವಾಲ್ರು IRS ಚಲೋ ಕ್ಲಾಸ್ 1 ಆಫೀಸರ್. ಅವ್ರು ತಮ್ಮ ಜೀವನದಲ್ಲಿ 3-4 ಕೋಟಿ ರೂಪಾಯಿ ಆಸ್ತಿ ಪಡ್ಕೊಂಡಿದ್ರು. ಅವರು ಇಲ್ಲಿ ಇರುತ್ತಿಲ್ಲ ಅಂದ್ರೆ ಹೆಚ್ಚು ಮಧ್ಯಮ ವರ್ಗದವ್ರು ಇದ್ದಾರೆ. 1-2 ಕೋಟಿ ರೂಪಾಯಿ ಆಸ್ತಿ ಸಹಜದ ಅವರು. ಅದ್ರೊಳಗೆ ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾರೆ. ಜನರಿಗೆ ಮುಟ್ಟಿ ಅವ್ರ ವಿಚಾರ ತಿಳಿಸುವಷ್ಟ, ಅವ್ರಿಗೆ ಮೈಕ್ ಖರ್ಚು ಮಾಡುವಷ್ಟ, ಅವ್ರಿಗೆ ಅವ್ರು ಚುರುಮುರಿ ಪುಟ ಹಾಕಿ ತಿನ್ನಿಸುವಷ್ಟ ಅವ್ರಿಗೆ ಗಂಟು ಅದ ರೀ. ಇನ್ನೊಬ್ರು ಹೋಗಿ ಕೇಳ್ಬೇಕಂತಾರೆ. ಜೊತೆಗೆ ಇವ್ರು ಒಳ್ಳೆ ಕೆಲಸ ಮಾಡಿದ ತಕ್ಷಣ ಅನೇಕ ಜನ ಮಾಡಲಪ್ಪ ಒಳ್ಳೇದಂತ ಪಾರ್ಟಿ ಫಂಡ್ ಕೊಡೋಂಥವು ಅದಾವೆ. ಇನ್ನು ನೀವು ಕೇಳಿದ್ರಿ ಇವ್ರು ಹೆಂಗೆ ಹೊರಗೆ ಬರ್ತಾರಂತಾರೆ. ಇಲ್ಲಿವರೆಗೆ ಮಾತ್ರ ಈಗ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದ, ಈ 3 ಜನ 4 ಜನ ಆರೋಪ ಮಾಡ್ತಾ ಬಂದ. ಈಗ 9 ವರ್ಷದವ್ರು ಸತತ ಐತಿದ್ರು ಅವ್ರ ಮೇಲೆ ದಾಳಿ. ಒಂದಕ್ಕೆ ಯಾವುದ್ರೆ ಇಲ್ಲಿವರೆಗೆ 1-2 ಕೇಸ್ ರೀ ಅವ್ರ ಮೇಲೆ ಪ್ರೂವ್ ಆಗಿ ಕನ್ವಿಕ್ಟ್ ಆಗಿದ್ದಾವೆ ನಾವು. ಕರೆಕ್ಟ್. ಅಂದರೆ ಕನ್ವಿಕ್ಟ್ ಆಗಬೇಕಾಗಿದೆ, ಆರೋಪ ಮಾಡಿರಲ್ಲ. ನಾನು ನಿಮಗೆ ಏನೋ ಒಂದು ಆರೋಪ ಮಾಡ್ತೀನಿ, ಅದು ಆರೋಪಕ್ಕೆ ನಾವು ಸಿದ್ಧ ಮಾಡ್ಬೇಕಲ್ಲ. ಆರೋಪ ಸಿದ್ಧ ಮಾಡೋ ಕೆಲಸ ನಂದು. ನಾನು ಮಾಡಿದ್ದೆ ಅಂದ್ರೆ ಸ್ವಲ್ಪ ಕೊಡ್ಬೇಕಾದಾಗ. ಮತ್ತು ಇಲ್ಲಿವ್ರಿಗೆ ಎಷ್ಟು ಕೊಟ್ಟರು ಇವರು? ಸಾರಾಯದಲ್ಲ ಈಗ ಹೇಳೋನು, ಸಾರಾಯ ಲಾಭ ಮಾಡಿಕೊಂಡ್ರು, ಅದು ಪಾರ್ಟಿ ಫಂಡ್ ಮಾಡ್ಕೊಂಡು ಗೋವಾದ ಎಲೆಕ್ಷನ್ ಮಾಡಿರು ಅಂತ ಹೇಳ್ತಾರೆ ಅವರು. ಮಾಡಿದ್ರು ಅದು ಎಲ್ಲಿ ಪ್ರೂವ್ ಐತೆ? ಪ್ರೂಫ್ ಎಲ್ಲೈತೆ? ಗೋವಾದ ಎಲೆಕ್ಷನ್ ಇದೇ ದುಡ್ಡಪ್ಪ ಖರ್ಚು ಮಾಡ್ಯಾರ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಅದು ಯಾವುದೇ ಕೋರ್ಟ್ನಲ್ಲಿ ಎವಿಡೆನ್ಸ್ ಅಂತ ಯಾವುದು ಸ್ಟ್ಯಾಂಡ್ ಆಗೋದಿಲ್ಲ. ಇಲ್ಲಿವರೆಗೆ ಯಾವ ಎವಿಡೆನ್ಸು ಅವ್ರ ವಿರುದ್ಧವಾಗಿ ಬಂದಿಲ್ಲ. ಮತ್ತು ಇಷ್ಟು ಹೇಳಿದ್ರೆ ಒಂದು ಕಡೆಗೆ 1 ಕೋಟಿ ಸಿಗಬೇಕಲ್ಲ ಅವ್ರ ಫಾಲೋವರ್ಸ್ ಮನ್ಯಾಗ. ಅವರ ಸತ್ಯೇಂದ್ರ ಜೈನ್ ಅಂತ ಅದಾರ, ಇನ್ನೊಬ್ಬ ಅವ್ರ ಫ್ರೆಂಡ್ ಇನ್ನೊಬ್ಬರು ಅದಾರ, ನಮ್ಮ ಎಜುಕೇಷನ್ ಮಿನಿಸ್ಟ್ರು. ಅವ್ರ ಮನ್ಯಾಗ ಒಂದು ಅಟ್ಲೀಸ್ಟ್ 1 ಕೋಟಿ ರೂಪಾಯಿ ಸಿಗ್ಬೇಕಾಯ್ತಲ್ಲ. 144 ಕೋಟಿ ರೂಪಾಯಿದಾಗ 1 ಕೋಟಿ ಸಿಗ್ಬೇಕಾಯ್ತಲ್ಲ. ಅಲ್ಲೇ ನಾನು ಕೇಜ್ರಿವಾಲ್ ಮನ್ಯಾಗ 1 ಕೋಟಿ ರೂಪಾಯಿ ಸಿಗ್ಬೇಕಾಯ್ತಲ್ಲ. ಇಲ್ಲಿಗಲ್ ಆಗಿದ್ದು ಯಾಕೆ ಸಿಕ್ಕಿಲ್ಲ? ಕೇವಲ ಆರೋಪ ಮಾಡೋದು ಅಷ್ಟಲ್ಲ. ನೀವು ಆರೋಪ ಮಾಡಿರಿ, ಏನು ತಪ್ಪಿಲ್ಲ ಅದ್ರೊಳಗೆ. ಆದರೆ ಅದು ಪ್ರೂಫ್ ಮಾಡೋದು ನಿಮ್ದು. ಹೋಗ್ಲಿ ಬಿಡ್ರಿ, ಇವ್ರಿಗೆ ಬಿಟ್ರಿ. ಈಗ ಇಷ್ಟೆಲ್ಲ ಆರೋಪ ಮಾಡಿದ್ರಿ ನಮ್ಮ ಸೋನಿಯಾ ಗಾಂಧಿ ಅವ್ರ ಮೇಲೆ ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ. ನ್ಯಾಷನಲ್ ಹೆರಾಲ್ಡ್ದಾಗ ಕೋಟ್ಯಾಂತರ ಅಪರಾಧಗಳು ಮಾಡ್ಯಾರ ಅಂತೇಳಿ. ಮುಂದೆ ಅವರ ಮಗಳು ವಾಡ್ರಾ ಮೇಳ ಅಥವಾ ಪ್ರಿಯಾಂಕಾ ವಾಡ್ರಾ ಮೇಲೆ ಆರೋಪ ಮಾಡ್ತೀರಿ. ಕೋಟ್ಯಾವಧಿ ವಸ್ತು ಇದು ಆ ಭೂಮಿಯನ್ನು ಖರೀದಿ ಮಾಡ್ಕೊಂಡಾಗ ಎಲ್ಲ ಮಾಡಿದಾರಂತೆ. ಅವ್ರ ಹಳ್ಯಾನ ಮೇಲೂ ಆರೋಪ ಮಾಡ್ತೀರಿ. ಕರೆಕ್ಟ್, ಅಟ್ಲೀಸ್ಟ್ ಅವ್ರನ್ನ ಪ್ರೂವ್ ಮಾಡಿರಿ. ಅದು ಬಿಟ್ಟು ಹೋಗಲಿ 2G 4G ಜೀಜಾಜಿ ಎಷ್ಟು ಆರೋಪ ಮಾಡಿದ್ರಿ, 1,000 ಕೋಟಿ ರೂಪಾಯಿ ಆಗಿದೆ ಅಂತೇಳಿ. ಅದ್ರಾಗ ಒಂದರ ಪ್ರೂವ್ ಮಾಡಿದರೆ ನೀವು 10 ವರ್ಷ ನಿಮ್ಗೆ ಯಾಕೆ ಬಂತೀವತ್ತು? ನಿಮ್ಮ ಕೈಯಾಗ CBI, ನಿಮ್ಮ ಕೈಯಾಗ ED, ನಿಮ್ಮ ಕೈಯಾಗ IT, ನಿಮ್ಮ ಕೈಯಾಗ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದರ ಪ್ರೂವ್ ಮಾಡಿ ಜೈಲಿಗೆ ಇಟ್ರಿ. ಯಾಕೆ ನಿಮ್ಮ ಕಡೆಯಿಂದ ಆಗ್ತಾಯಿಲ್ಲ? ಅಂದ್ರೆ ಒಟ್ಟಿನಲ್ಲಿ ನೀವು ಮಾಧ್ಯಮ ನಿಮ್ಮ ಕೈಯಾಗ ತೊಗೊಂಡು ನಿಮ್ಮ ಮನಸ್ಸಿನ ಬಂದಾಗ ಮಾಡ್ತಾಯಿದ್ದೀರಿ. ಇದು ನಿಮಗೆ ಎಷ್ಟು ಮಟ್ಟಿಗೆ ಇನ್ನೂ ಎಷ್ಟು ಹೆಲ್ಪ್ ಆಗ್ತದೆ ಗೊತ್ತಿಲ್ಲ. ಆದರೆ ಜನ ಬಂದರೆ ಇವತ್ತು ಇಷ್ಟೊಂದು ಹೇಳ್ಬೋದು ನಿಮಗೆ. ಎಲ್ಲ ಬೆಲೆ ಏರಿಕೆಯಿಂದಾಗಿ, ನಿರುದ್ಯೋಗದಿಂದಾಗಿ ಬಡತನದಾಗ ಒದ್ದಾಡಲಿಕ್ಕೆ ಹಚ್ಚಿದ್ದಾರೆ. ಆ ಜನ ಮೋಸ್ಟ್ಲಿ ತಿರುಗಿ ನಿಲ್ಬೋದು. ನಿಮಗೆ ಸಲ ಯಾರ ಜೋಡಿ ಮಾಡಿ ಏನೋ ಮಾಡಿದ್ರು ಆ ಜನ ತಿರುಗಿ ನಿಲ್ಬೋದು. ತಿರುಗಿ ನಿಲ್ಲಲಿಲ್ಲ ಅಂದರೆ ನಿಮ್ಮ ರಾಮ ನಿಮ್ಗೆ ಉಳಿಸ ಅಂತ ತಿಳ್ಬೋದು. ಇಷ್ಟ ಭಾಳ ರಾಮನ್ ರಕ್ಷಣೆ ಮಾಡಿ ನಿಮಗೆಲ್ಲ ಉಳ್ಕೋರೆ ಹೊಡಿ ಇಸ್ಲಾಂ ಮಾಡಿ ನಡೀತದೆ ಅಂತೇಳಿ. ಯಾಕಂದ್ರೆ ಜಗದ 5ನೇ ಪವರ್ಫುಲ್ ಆರ್ಥಿಕವಾಗಿ ಅಂತ ಹೇಳ್ತಾ ಇದ್ದೀರಿ ಮಹಾಶಯರ. ನೀವು 80 ಕೋಟಿ ಜನಕ್ಕೆ 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀರಿ. ಆ 80 ಕೋಟಿ ಜನ ಯಾರವರು? ಆರ್ಥಿಕ ಬಲಿಷ್ಠ ಆಗಿದ್ರೆ ಅವ್ರು ಸ್ವತಃ ದುಡ್ಡು ತಿನ್ನುವಂಥ ಶಕ್ತಿ ಅವ್ರಿಗೆ ಯಾಕೆ ಬಂದಿಲ್ಲ? ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಂತ ಹೇಳಿದ್ರಿ. 6,000 ಕನಿಷ್ಠ ದುಡ್ಡು ಅದು. ಆ ದುಡ್ಡಿಗೆ ರೈತರು ಕೈ ಒಡ್ಲಂತ ಸ್ಥಿತಿ ತಂದಿರಿಸಿದ್ರಿ. ಅವ್ರು ಸ್ವತಃ ಗಳಿಸಿ ಗೌರ್ಮೆಂಟ್ ಕೊಡುವಂಥ ಶಕ್ತಿ ಅವ್ರಿಗೈತಿ. ಇಲ್ಲಿವರೆಗೆ ಒಂದು ಅಂದಾಜು ಪ್ರಕಾರ ರೈತರು ಹೇಳುವಂಗೆ 2000ರಿಂದ 2024ವರೆಗೆ ಒಂದು 50-60 ಲಕ್ಷ ಕೋಟಿ ರೂಪಾಯಿ ಅವ್ರು ಸಿಗಬೇಕಾದ ದುಡ್ಡನ್ನು ಈ ಸರ್ಕಾರ ತಿಂದು ಹಾಕಿದ್ರಿ ನೀವು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆತ್ಮಹತ್ಯೆಗಳಾಗಿದ್ದಾವೆ ರೈತರು ಅಂತೇಳಿ. ಅವ್ರು ಮಾರ್ಕೆಟ್ ಕೊಡಲಾರ್ದು ಕೈ ಅದನ್ನೇನು ಮಾಡ್ತೀರಿ? ಅವ್ರು ಏನು ಉತ್ತರ ಕೊಡ್ತೀರಿ ನೀವು ಅಂತ? ನಿಜವಾಗಿಯೂ 5ನೇ ಸ್ಟ್ರಾಂಗ್ ದಿಶ ಆಗಿದ್ರೆ ಆ ರೈತರು ಯಾಕೆ ಸತ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ? ಇತ್ತೀಚೆಗೆ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರ ಲಿಸ್ಟ್ ಐತೆ ನಿಮಗೆ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ಈಗ 2021 ಜನಗಣತಿ ಮಾಡ್ಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಎಲ್ಲಿವರೆಗೆ ಯಾವುದು ಇನ್ಫಾರ್ಮೇಷನ್ ಕೇಳಿ ನಿಮ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ, ಸಿಗೋದೇ ಇಲ್ಲ. ಯಾಕೆ ಸಿಗೋದಿಲ್ಲ? ನೀವು ಹೇಳಿದ್ರಿ ಕೊಡೋದು. ಅಂದರೆ ಇದರ ಅರ್ಥ ನೀವು ಸಿಕ್ಕನ್ನು ಹೈಡ್ ಮಾಡ್ತಾಯಿದ್ದೀರಿ. ಮತ್ತು ಇದರ ಪರಿಣಾಮ ನೋಡೋಣ ಜನ ಏನು ಕೊಡ್ತಾರೆ. ಜನರಿಗೆ ಬಿಟ್ಟಂಥ ಈ ವಿಷಯ ತಿಳಿಸೋದು ನಮ್ಗೆ ಅರ್ಥ ತಿಳಿದವರು. ಜನ ಏನು ತಿಳ್ಕೊತಾರೋ ಬಿಡ್ತಾರೋ ಬಿಟ್ಟಿದ್ದು ಇನ್ನೇನು ಎಲ್ಲರಿಗೂ ಆ ರಾಮನ ಹಿಡ್ಕೊಂಡು ಹೊಟ್ಟಿದ್ದಾರೆ ಅವರು. ನಮ್ಮ
ರಾಮ್ ಏನು ಮಾಡ್ತಾನೆ ಈ ಸದ್ಬುದ್ಧಿ ಅವ್ರಿಗೆ ಕೊಡ್ತಾನೋ ಇವ್ರು ಸದ್ಬುದ್ಧಿ ಕೊಡ್ತಾನೋ ಮುಂಬರುವ ಎಲೆಕ್ಷನ್ದಲ್ಲಿ ನೋಡೋದಿಷ್ಟ.